ನಾನು ಇದು ಫಸ್ಟು ಸಿನಿಮಾ ನಾನು ಯಾರು ಅಂತಲೂ ಗೊತ್ತಿಲ್ಲ, ಈ ಟೀಮ್ ಯಾರು ಅಂತಲೂ ಗೊತ್ತಿಲ್ಲ. ನನಗೊಂದು ಫೋನ್ ಬರುತ್ತೆ, ಸರ್ ಪಿ ಆರ್ ಮಾಡಬೇಕು ಅಂತ. ಯಾರೋ ಒಬ್ಬರು ಸ್ನೇಹಿತರು ನನ್ನ ನಂಬರ್ ಕಳಿಸಿದ್ರಂತೆ. ಸರ್ ಇವ್ರು ಯಾರು ಅಂತ ನನ್ನ ನೋಡಿಲ್ಲ, ಇವರು ರಪ್ಪ ಅಂತ ನನಗೆ ಅಮೌಂಟ್ ಹಾಕ್ತಾರೆ ಸರ್, ಎಷ್ಟು ಬೇಕಾಗ್ಬೋದು ಅಂತ. ನನಗೆ ಖುಷಿಯಾಗೋಯ್ತು, ಏನಪ್ಪ ಇದು ನಾನು ನೋಡಿಲ್ಲ, ಎಷ್ಟೋ ಜನ ಕರೆದು 3 ಮೀಟಿಂಗ್ 4 ಮೀಟಿಂಗು ಅಂತ. ಇಂಥ ಟೀಮು ಇಲ್ಲ, ಕಂಟೆಂಟ್ ಒಂದು ಸಲ ನೋಡಬೇಕು ಹಾಗೆ ಅಂತ ನನಗೆ ನನ್ನ ನಂಬಿ ನನ್ನ ಫೋನ್ಗೆ ನನ್ನ ವಾಟ್ಸಪ್ಗೆ ಕಂಟೆಂಟ್ ಎಲ್ಲ ಕಳಿಸಿದ್ರು. ಈ ಸಿನಿಮಾ ಆಮೇಲೆ ಹೆಂಗೆ ಆಡಿಯೋ ಯಾರಿಗೆ ಕೊಟ್ರಿ ಅಂತ. ಸರ್ ಇಲ್ಲ, ಒಂದು 2-3 ಕಂಪ್ನಿ ಕಡೆ ಹೋಗಿದ್ವಿ, ಯಾರು ಆಡಿಯೋ ತೊಗೋತಾ ಇಲ್ಲ, ನಾವು ಅಮೌಂಟ್ ಕೊಡ್ತೀವಿ, ಆ ಅಮೌಂಟ್ಗೆ ಇನ್ನಷ್ಟು ಅಮೌಂಟ್ ಹಾಕ್ಬಿಟ್ಟು ಪ್ರಮೋಷನ್ ಮಾಡಿ ಅಂತ ಹೇಳಿದ್ರು ಅಂತ. ಅವರೊಂದು ಮಾತು ಹೇಳಿದ್ರು ನನಗೆ, ಈ ಥರ ಹೇಳ್ತಿದ್ದೀರಾ ಸರ್, ನಾವು ಪ್ರಮೋಷನ್ ಮಾಡಿ ಅವ್ರಿಗೆ ಅಮೌಂಟ್ ಯಾಕೆ ತರಿಸ್ಬೇಕು, ನಾವೇ ನಮ್ಮ ರಿಲೀಸ್ ಮಾಡ್ತೀವಿ, ನಮ್ಮ ಒಂದು ಆಡಿಯೋ ಕಂಪ್ನಿಯಲ್ಲಿ ನಾವು ರಿಲೀಸ್ ಮಾಡ್ಕೋತೀವಿ ಅಂದರು. ಅದಕ್ಕೆ ನಾನು ಹೇಳಿದೆ, ಇಲ್ಲ ನನಗೆ ಆಡಿಯೋನ ಕಳಿಸ್ಕೊಡಿ, ನಾನು ನಿಮ್ಗೊಂದು ಎಷ್ಟಾಗುತ್ತೆ ಅಷ್ಟು ಅಮೌಂಟ್ ಮಾಡಿಕೊಡ್ತೀನಿ ಅಂತಂದೆ. ಒಂದೇ ನೈಟಲ್ಲಿ ಇವ್ರಿಗೆ ಆಡಿಯೋ ಮಾಡಿಕೊಟ್ಟು, ಇನ್ನೂ ಅಗ್ರಿಮೆಂಟ್ ಸೈನ್ ಆಗಿಲ್ಲ, ಇವತ್ತು ಟೀಸರ್ ಲಾಂಚ್ ಆಗಿದೆ MRT ಅಂದರೆ ಲಹರಿ ಇದನ್ನು ಸಬ್ ಚಾನಲಲ್ಲಿ ನಂಬಿಕೆಗೆ ಕೊಟ್ಟಿದ್ದಕ್ಕೆ ನಾನು ಇವ್ರಿಗೆ ಒಳ್ಳೆ ಅಮೌಂಟ್ ಕೊಡಿಸಿದ್ದೀನಿ. ಅದಿನ್ನೂ ಅವ್ರಿಗೆ ಬಂದಿಲ್ಲ, ಬಟ್ ನನ್ನ ಮುಖಾಂತರ ಬಂದೇ ಬರುತ್ತೆ. ಥ್ಯಾಂಕ್ ಯು, ಟೀಮ್ ಒಳ್ಳೇದಾಗಲಿ. ಆಮೇಲೆ ಸಿನಿಮಾದ ತುಂಬ ಕಂಟೆಂಟ್ನ ನನಗೆ ತೋರಿಸಿದ್ದಾರೆ ಆಫೀಸಲ್ಲಿ ಮೀಟ್ ಆದಮೇಲೆ. ಕಂಟೆಂಟ್ ನೋಡಿದೆ, ಇಲ್ಲ ಸಿನಿಮಾಗೆ ನಾನು ಎಷ್ಟು ಸಾಧ್ಯ ಅಷ್ಟು ನನ್ನ ಕೆಲಸ ನಾನು ಮಾಡಿಕೊಡ್ಬೇಕು ಅಂತ. ವೆಂಕಟ್ ಅವ್ರಿಗೊಂದು ಫೋನ್ ಮಾಡಿದೆ, ಬರಬೇಕು ಅಂತ ಅಂದೆ. ಬರ್ತೀನಿ ನಿಮ್ಮ ಮಾತಿ ಬೆಲೆ ಕೊಟ್ಟು ಅಂತ ಬಂದಿದ್ದಾರೆ. ವೆಂಕಟ್ ಅವ್ರಿಗೆ ತುಂಬ ಥ್ಯಾಂಕ್ಸ್, ಧನ್ಯವಾದ. ಟೀಮ್ ಒಳ್ಳೇದಾಗಲಿ, ಬಂದಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್. ನಾನು ಹೇಳೋಕ್ಕೇನು ಮನಸ್ಸು ಪಡ್ತೀನಿ ಅಂತಂದರೆ, ವರುಣ್ ನನಗೆ ಅರೌಂಡ್ 15 ವರ್ಷದಿಂದ ಪರಿಚಯ. ಆ್ಯಸ್ ಹಿ ಟೋಲ್ಡ್, ಫೇಸ್ಬುಕ್ಕಲ್ಲಿ ನಾವು ಮೀಟ್ ಆಗಿರೋದು. ಚಿಕ್ಕ ಹುಡುಗ, ನಾನು ಆ್ಯಕ್ಚುಲಿ ಕನ್ಸ್ಕೊಂಡಿದ್ದು ಐ ವಾಂಟ್ ಟು ಬಿ ಆ್ಯನ್ ಆ್ಯಕ್ಟರ್. ಕಾರಣಾಂತರ ಆಪರ್ಚುನಿಟಿ ಸಿಕ್ಕಿಲ್ಲ, ಸೊ ಆ ಥರ ಇತ್ತು. ಆವಾಗ ನಾನು ಓಕೆ, ಈ ಹುಡುಗನಾದರೂ ಬೆಳೀಲಿ ಅಂತ ಅನ್ನೋದಕ್ಕೆ ಐ ಸ್ಟಾರ್ಟೆಡ್ ಗಿವಿಂಗ್ ಹಿಮ್ ಬ್ಯಾಕ್ಗ್ರೌಂಡ್ ಸಪೋರ್ಟ್. ಯಾವಾಗ ಊರಿಗೆ ಬಂದು ವೆನ್ ವಿ ಡಿಡ್ ದ ಶಾರ್ಟ್ ಫಿಲ್ಮ್, ಆವಾಗಲೂ ಆ್ಯಸ್ ಇ ಟೋಲ್ಡ್ ಐ ರಿಯಲೈಸ್ ಐ ಕ್ಯಾನ್ ಆ್ಯಕ್ಟ್ ಈವನ್ ನೌ. ಸೊ ನಾನು ಅದನ್ನು ಡಿಸ್ಕಸ್ ಮಾಡಿದೆ ಆ್ಯಂಡ್ ಹೀ ಹ್ಯಾಡ್ ಅ ಬ್ಯೂಟಿಫುಲ್ ಸ್ಟೋರಿ ಆ್ಯಕ್ಚುಲಿ. ಇದನ್ನು ಆ್ಯಸ್ ಎಲ್ಲರೂ ಹೇಳಿದಂಗೆ ಮುಗ್ಧ ಅಂತ ಅಂತೀರಲ್ಲ, ಅವನು ಆ ಸ್ಟೋರಿನ ಆ್ಯಕ್ಚುಲಿ ಬರೆದಿರೋದೇ ನನ್ನ ಪರ್ಸ್ನಾಲಿಟಿ ನೋಡಿ. ಯಾಕಂದರೆ ನಾನು ಆವಾಗ ಎದ್ದಿದ್ದು ನನ್ನ ಗೆಟಪ್ಪು ಆ ಥರ ಇತ್ತು. ಸೊ ಹಿ ವಾಸ್ ಹ್ಯಾಪಿ ಆ್ಯಂಡ್ ಹಿ ಸೆಡ್, ಅಣ್ಣ ರಾ ಲುಕ್ ಇದೆ, ಮಾಡಿಬಿಡೋಣ ಅಂತ. ಸೊ ಐ ಸೆಡ್ ಓಕೆ. ಡ್ಯಾಡಿ ಹತ್ರ ಮಾತಾಡಿದೆ, ಡ್ಯಾಡಿನೂ ಒಪ್ಕೊಂಡ್ರು, ಮಾಡೋಣ ಅಂತ ಆಯಿತು. ಆ್ಯಂಡ್ ನಿಜ ಹೇಳಬೇಕಂತಂದರೆ ದ ಕಾಸ್ಟ್ ಇಟ್ಸ್ ಲೈಕ್ ಆ್ಯಸ್ ಇಟ್ ಟೋಲ್ಡ್ ಕಾಂಪಿಟೇಷನಲ್ಲಿತ್ತು. ಆ್ಯಂಡ್ ಫಾರ್ ಮೀ ಇಟ್ ಈಸ್ ಅ ನ್ಯೂ ಮೂವಿ. ಆದರೆ ಇವ್ರ ಮುಂದೆಲ್ಲ ನಡ್ಸೋದ್ಬೇಕಂತಂದರೆ ಗಟ್ಸ್ ಬೇಕು. ಐ ಗ್ಯಾದರ್ಡ್ ಇಟ್ ಆ್ಯಂಡ್ ಐ ಡಿಡ್ ಇಟ್. ಸೊ ಇನ್ನು ಪ್ರೇಕ್ಷಕರ ಕೈಲಿರುತ್ತೆ. ಸಿನಿಮಾ ಬಂದಾಗ ದಯವಿಟ್ಟು, ಕನ್ನಡ ಸಿನಿಮಾ ಮಾಡಿದ್ದೀವಿ, ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ 3 ವರ್ಷ ತಗೊಂಡು. ಸೊ ದಯವಿಟ್ಟು ಸಿನಿಮಾ ಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ, ಹೊಸಬ್ರನ್ನ ಹಳಬ್ರನ್ನ ಎಲ್ಲರನ್ನೂ ಪ್ರೋತ್ಸಾಹಿಸಿ ಕನ್ನಡ ಇಂಡಸ್ಟ್ರಿನ ಗೆಲ್ಲಿಸಿ ದಯವಿಟ್ಟು. ಯಾಕಂದರೆ ಇವಾಗ ನಾವು ನೋಡ್ತಿರೋದು ತಮಿಳು, ತೆಲುಗು, ಮಲಯಾಳಂ ಸಿನಿಮಾಗಳು ಕಿತ್ಕೊಂಡು ಹೋಗ್ತಾ ಇದೆ. ಆದರೆ ನಮ್ಮ ಕನ್ನಡ ಸಿನಿಮಾ ಅಂದ ತಕ್ಷಣವೇ ಜನರು ಥಿಯೇಟರಿಗೆ ಬರಲ್ಲ, OTTಗೆ ಬರೋಕ್ಕೆ ಕಾಯ್ತಾ ಇದ್ದಾರೆ. ಸೊ ಈ ಥರ ಇರೋದರಿಂದ ನಮ್ಮ ಇಂಡಸ್ಟ್ರಿ ಎಲ್ಲೋ ಸಾಯ್ತಾ ಇದೆ ಅಂತ ಅನ್ನೋದು ನನಗೆ ಭಯ ಇದೆ ಆ್ಯಕ್ಚುಲಿ. ಸೊ ಅದಕ್ಕೆ ದಯವಿಟ್ಟು ಎಲ್ಲರೂ ಪ್ರೋತ್ಸಾಹಿಸಿ ಕನ್ನಡ ಇಂಡಸ್ಟ್ರಿನ ಬೆಳೆಸಿ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಏನು ಸರ್? ಇಲ್ಲ ಸರ್, ಚಿಕ್ಕ ವಯಸ್ಸಿಂದನೂ ಆ್ಯಕ್ಟಿಂಗ್ ಕ್ರೇಜ್ ತುಂಬ ಇದೆ. ಸ್ಕೂಲ್ ಪ್ಲೇಸ್ ಆಗಲಿ, ಕಾಲೇಜ್ ಪ್ಲೇಸ್ ಆಗಲಿ, ಡ್ಯಾನ್ಸ್ ಆಗಲಿ, ಇದೆಲ್ಲ ಮಾಡ್ತಿದ್ದೆ. ಆ್ಯಂಡ್ ಟ್ರೈನ್ಡ್ ಫೈಟರ್ ಆಲ್ಸೋ. ಸೊ ಅದರಿಂದಾಗಿ ಆ್ಯಕ್ಟಿಂಗ್ ಅನ್ನೋದು ಬ್ಲಡ್ಡಲ್ಲಿ ಬಂದಂಗಿದೆ. ಯಾಕಂದರೆ ನಮ್ಮ ಅಪ್ಪಾಜಿನೂ ಅವ್ರ ಕಾಲೇಜ್ ಡೇಸಲ್ಲಿ ಪ್ಲೇಸ್ ಬರೆದು ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡ್ತಿದ್ರು. ಸೊ ದ್ಯಾಟ್ ಹ್ಯಾಸ್ ಕಮ್ ಟು ಮೀ ಆಲ್ಸೋ. ಸರ್, ಒಂದು ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಆ ಮನುಷ್ಯ ಪಾಪ ಎಡೋದು ನನ್ನ ಕಾಲಿಗೆ ಲಾಕ್ ಮಾಡ್ಕೊಂಡು ಎಡು ಬಿಟ್ಟು. ಸೊ ನನಗೆ 2 ಸರ್ಜರಿ ಆಯಿತು ಅದಾದ ನಂತರ. ಆದರೆ ಸರ್ಜರಿಗೋಸ್ಕರ ನಾನು ಶೂಟಿಂಗ್ ನಿಲ್ಲಿಸಿಲ್ಲ, ಫಸ್ಟ್ ಶೂಟಿಂಗ್ ಕಂಪ್ಲೀಟ್ ಮಾಡಿ ಮುಗೋಣ. ಯಾಕಂದರೆ ಸರ್ಜರಿ ಆದ ನಂತರ ನನಗೆ ಮಿನಿಮಮ್ 3 to 4 months ರಿಕವರ್ ಆಗಬೇಕು. ಸೊ ಇವಾಗ ರಿಕವರ್ ಆಗ್ತಾ ಇದ್ದೀನಿ. ಲಾಸ್ಟ್ ಮಂತ್ 26th ಸರ್ಜರಿ ಆಗಿರೋದು.